ಓಂ ಶಾಂತಿ. ಇಂದಿನ ಮುರಳಿ ಮಹಾವಾಕ್ಯಗಳು ದಿನಾಂಕ 5/9/25. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हारी प्रतिज्ञा है कि जब तक हम पावन नहीं बने हैं तब तक बाबा को याद करते रहेंगे, एक बाबा को ही प्यार करेंगे. ಮಧುರ ಮಕ್ಕಳೇ, ತಮ್ಮ ಪ್ರತಿಜ್ಞೆ ಆಗಿದೆ, ಎಲ್ಲಿವರೆಗೆ ನಾವು ಪಾವನರಾಗೋದಿಲ್ಲ ಅಲ್ಲಿವರೆಗೆ ತಂದೆಯನ್ನು ನೆನಪು ಮಾಡುತ್ತಲೇ ಇರುತ್ತೇವೆ, ಒಬ್ಬ ತಂದೆಯನ್ನೇ ನಾವು ಪ್ರೀತಿಸುತ್ತೇವೆ ಎಂದು ಬಾಬಾ ಹೇಳ್ತಾರೆ. ತಮ್ಮ ಪ್ರತಿಜ್ಞೆ ಆಗಿದೆ, ಆತ್ಮ ಪ್ರತಿಜ್ಞೆ ಮಾಡಿದೆ ಬಾಬಾ, ಎಲ್ಲಿವರೆಗೆ ನಾವು ಪಾವನರಾಗೋದಿಲ್ಲ, ಅರ್ಥಾತ್ ಎಲ್ಲಿವರೆಗೆ ನಾವು ನಿಮ್ಮ ಸಮಾನ ಪಾವನರಾಗೋದಿಲ್ಲ, ಅರ್ಥಾತ್ ಆತ್ಮ ತನ್ನ ಮೂಲ ಅನಾದಿ ಸಂಪೂರ್ಣ ಸ್ಥಿತಿಯನ್ನು ತಲುಪೋದಿಲ್ಲ, ಅಲ್ಲಿವರೆಗೆ ನಾವು ನಿಮ್ಮ ನೆನಪನ್ನು ಮಾಡ್ತಾನೆ ಇರ್ತೀವಿ. ಮತ್ತು ಬಾಬಾ ತಮ್ಮನ್ನು ಬಿಟ್ಟರೆ ನಾವು ಯಾರನ್ನು ಪ್ರೀತಿಸೋದಿಲ್ಲ ಅನ್ನುವಂಥ ಪ್ರತಿಜ್ಞೆ ಇದೆ ಅಂತಾರೆ ಬಾಬಾ. ಸೊ ಪ್ರತಿಜ್ಞೆ ಮೊದಲೇ ಮಾತು, ನಾವು ಎಲ್ಲಿವರೆಗೆ ಪಾವನ ಆಗೋದಿಲ್ಲ ಅಲ್ಲಿವರೆಗೆ ಬಾಬಾ ನೆನಪು ಮಾಡ್ತೀವಿ. ಬಾಬಾ ನೆನಪು ಯಾಕೆ ಮಾಡಬೇಕಾಗಿದೆ ಅಂದರೆ, ಬಾಬನ್ ಜೈಸಾ ಸಂಘ ವೈಸಾ ರಂಗ್, ಬಾಬಾ ಎವರ್ ಪ್ಯೂರ್ ಇರೋದ್ರಿಂದ ಆತ್ಮನೂ ಸಹ ಎವರ್ ಪ್ಯೂರ್ ಇದೆ. ಆದರೂ ಬಾಬಾ ನೆನಪು ಯಾಕೆ ಮಾಡಬೇಕಾಗಿದೆ? ಆತ್ಮನ ಮೈಂಡ್ ಪತಿತ ಸ್ಕ್ರಿಪ್ಟ್ ಒಳಗೆ ತನ್ನ ಆ್ಯಕ್ಟಿಂಗ್ ಮಾಡ್ತಾ ಇದೆ. ಅಂದಮೇಲೆ ಮೈಂಡ್ ತಿಳ್ಕೊಂಡಿದೆ ದೇಹಭಾನದಲ್ಲಿ ಸಿಲುಕಿರೋದ್ರಿಂದ ನಾನು ಅಂದರೆ ದೇಹ, ನಾನು ಅಂದರೆ ವ್ಯಕ್ತಿ, ವೈಭವ, ವಸ್ತು, ನಾನು ಅಂದರೆ ಪೊಸಿಷನ್, ನಾನು ಅಂದರೆ ರೋಲ್ ಎನ್ನುವಂಥ ಕಾನ್ಷಿಯಸ್ಸಲ್ಲಿ ಮೈಂಡ್ ಮುಳುಗಿರೋದ್ರಿಂದ, ಭ್ರಮಿತಾಗಿರೋದ್ರಿಂದ ಈ ಮನಸ್ಸನ್ನು ಪಾವನ ಮಾಡಬೇಕಾಗಿದೆ, ಈ ಮನಸ್ಸಿಗೆ ಸ್ಮೃತಿ ಕೊಡಿಸ್ಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪಾವನರಾಗೋದು ಅಂದರೆ ಮೈಂಡ್ ಒಳಗೆ 63 ಜನ್ಮದ ದೇಹಭಾನದ ಯಾವ ಸ್ಮೃತಿಗಳಿವೆ, ಯಾವ ಭಾವನೆಗಳಿವೆ, ಅವೆಲ್ಲವೂ ಸಮಾಪ್ತಿ ಆಗಬೇಕಾಗಿದೆ, ಅವೆಲ್ಲವೂ ಪರಿವರ್ತನೆ ಆಗಬೇಕು. ಅರ್ಥಾತ್ ಯಾವ ಹಳೆಯ ಕಲಿಯುಗದ ಪ್ರೋಗ್ರಾಮ್ ಮೈಂಡ್ ಒಳಗೀಗಿದೆ ಅದೆಲ್ಲ ಪ್ರೋಗ್ರಾಮ್ ಮರ್ಜ್ ಆಗಬೇಕು. ಮತ್ತು ಸತ್ಯುಗದ ಯಾವ ಪ್ರೋಗ್ರಾಮ್, ಪಾವನ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ನ ಒಂದು ಹೊಸ ಫೈಲ್ ರೀಇಮರ್ಜ್ ಆಗಬೇಕು. ಇದಕ್ಕೇ ಬಾಬಾ ಪಾವನರಾಗೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಬೇಕು ಸ್ಮೃತಿ, ನಾನು ಯಾರು ಅನ್ನುವಂಥ ಸ್ಮೃತಿ ಮತ್ತು ತಂದೆ ಯಾರನ್ನುವಂಥ ಸ್ಮೃತಿ. ಅಂದಮೇಲೆ ಆತ್ಮನ ಮನಸ್ಸು ತನ್ನ ಸಂಪೂರ್ಣ ಪಾವನ ಸ್ಥಿತಿಯನ್ನು ತಲುಪೋವರೆಗೂ ಬಾಬಾ ನೆನಪು ಮಾಡ್ತಾನೆ ಇರಬೇಕು. ಯಾಕಂದರೆ ಬಾಬನ ಸಂಘ ನಮಗೆ ನಮ್ಮ ಸ್ಮೃತಿಯನ್ನು ಕೊಡಿಸ್ತದ. ಈ ಮನಸ್ಸು ತನ್ನ ಮೂಲ ಸ್ಥಿತಿಗೆ ಬರಬೇಕು ಅಂದರೆ ನಾವು ಸದಾ ಬಾಬನ ಸಂಘದಲ್ಲಿ ಇರಲೇಬೇಕು. ಅದಕ್ಕಾಗಿ ನಮ್ಮ ಪ್ರತಿಜ್ಞೆ ಆಗಿದೆ, ಬಾಬಾ ತಮ್ಮನ್ನು ಮಾತ್ರ ನಾವು ಪ್ರೀತಿಸ್ತೇವೆ ಅಂತ. ಯಾಕೆಂದರೆ ಆತ್ಮ ತನ್ನ ಮೂಲ ರೂಪದಲ್ಲಿ ಸಂಪೂರ್ಣ ಲವ್ಫುಲ್ ಇದೆ, ಎವರ್ ಲವ್ಫುಲ್ ಇದೆ. ಆದರೆ ಆತ್ಮಕ್ಕೆ ಬಾಬನ ಪ್ರೀತಿ ಯಾಕೆ ಬೇಕಾಗಿದೆ ಅಂದರೆ, ಬಾಬನ ಪ್ರೀತಿ, ಬಾಬಾರ ಒಂದು ಪ್ರೇಮದ ಆ ವೈಬ್ರೇಷನ್ ನನ್ನ ಮೂಲ ಆ ಪ್ರೇಮ ಸ್ವರೂಪವನ್ನು ಜಾಗೃತ ಮಾಡ್ತದೆ. ಅಂದಮೇಲೆ ನಾವು ಯಾವುದೇ ಮನುಷ್ಯ ಮೀನ್ಸ್ ದೇಹಭಾನದಲ್ಲಿ ವಿಕಾರಿದೆ, ಆಕರ್ಷಣೆ ಇದೆ, ದೇಹಭಾನದಲ್ಲಿ ಹಲ್ಚಲ್ಲಿದೆ. ಅಂದಮೇಲೆ ನಾವು ಯಾವುದೇ ದೇಹದಾರಿಯ ಪ್ರೀತಿ ಮಾಡ್ತೀವಿ ಅಂತಂದ್ರೆ ಪುನಃ ಹಳೆಯ ದೇಹಭಾನದ ನೆನಪುಗಳು, ಭಾವನೆಗಳು ಜೋಡಣೆ ಆಗ್ತಾ ಹೋಗ್ತವೆ. ಈಗ ಪಾವನ ಆಗುವಂಥ ಸಮಯದೊಳಗೆ ನನ್ನ ಪ್ರೀತಿ ಒಬ್ಬ ಪ್ರೇಮ ಸಾಗರ ಬಾಬನ್ ಬಿಟ್ಟರೆ ಬೇರೆ ಯಾರ ಜೊತೆಗಿರಬಾರ್ದು ಅನ್ನುವಂಥ ಪ್ರತಿಜ್ಞೆ ಏನಿದೆ, ಆ ಪ್ರತಿಜ್ಞೆಯ ಸ್ಮೃತಿ ನನಗೆ ಬರಬೇಕು ಅಂದರೆ ನಿರಂತರ ಎಲ್ಲಿವರೆಗೆ ನಾವು ಪಾವನ ಆಗೋದಿಲ್ಲ ಅಲ್ಲಿವರೆಗೆ ಪ್ರತಿ ಕ್ಷಣ ನಾವು ಬಾಬನ ನೆನಪನ್ನು ಮಾಡ್ತಾನೆ ಇರಬೇಕಾಗಿದೆ. ಪ್ರಶ್ನೆ, ಸಯಾನೆ ಬಚ್ಚೆ ಸಮಯ ಕೋ ದೇಖ್ತೆ ಹುಯೆ ಕೌನ್ ಸಾ ಪುರುಷಾರ್ಥ ಕರೆಂಗೆ. ಭಾಳ ಹುಷಾರಾಗಿರುವಂಥ ಶಾಣೆ ಮಕ್ಕಳು ಸಮಯವನ್ನು ನೋಡ್ತಾ ಯಾವ ಪುರುಷಾರ್ಥವನ್ನು ಮಾಡ್ತಾರೆ? ಉತ್ತರಿದೆ, अंत में जब शरीर छूटे तो बस एक बाबा की ही याद रहे और कुछ भी याद न आए, ऐसा पुरुषार्थ सयाने बच्चे अभी से करते रहेंगे. ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಆತ್ಮ ತಾನು ಧರಿಸಿರುವಂಥ ದೇಹವನ್ನು ಬಿಡುವಾಗ, ದೇಹ ಬಿಟ್ಟು ವಾಪಸ್ ಮನೆಗೆ ಹೋಗುವ ಸಮಯದಲ್ಲಿ ಕೇವಲ ಒಬ್ಬ ಬಾಬಾರ ನೆನಪು ಮಾತ್ರ ಇರಬೇಕಾಗಿದೆ.
ಆ ಸಮಯದಲ್ಲಿ ಮತ್ತೆ ಯಾರ ನೆನಪು ಕೂಡ ಬರಬಾರ್ದು. ಇದು ಕೂಡ ಪುರುಷಾರ್ಥ ಅಂತ ಹೇಳ್ತಾರೆ ಬಾಬಾ. ಯಾಕೆ ನಮ್ಗೆ ಯಾರ ನೆನಪು ಬರಬಾರ್ದು ಅಂದರೆ, ಆತ್ಮ ಇನ್ವಿಸಿಬಲ್ ಆ್ಯಕ್ಟರ್ ತನ್ನ ಆ್ಯಕ್ಟಿಂಗ್ ಮಾಡಲಿಕ್ಕೆ ದೇಹ ತಗೊಂಡಿದೆ. ದೇಹದ ಜೊತೆಯಲ್ಲಿ ದೇಹಧಾರಿಗಳ ಜೊತೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸಂಬಂಧಗಳು ಸಿಕ್ಕಿವೆ. ಆ ಆತ್ಮಕ್ಕೆ ರೋಲ್ ಸಿಕ್ಕಿದೆ. ಆ ಆತ್ಮನಿಗೆ ಈ ಸೃಷ್ಟಿ ನಾಟಕದಲ್ಲಿ ಅನೇಕ ವಸ್ತುಗಳ ಉಪಲಬ್ಧಿಯಾಗಿದೆ. ಇವೆಲ್ಲವೂ ಡ್ರಾಮಾದಲ್ಲಿರುವಂತಹ ವಸ್ತುಗಳು ಮಾಯಾ ಭ್ರಮಿತ. ಆದರೆ ಯಾವಾಗ ನಾ ಆತ್ಮ ಇದೆಲ್ಲವನ್ನ ಸತ್ಯ ಅಂತ ತಿಳ್ಕೊಳ್ತೀನಿ, ಅದರ ನೆನಪು ಬರ್ಲಿಕ್ಕೆ ಶುರು ಆಗ್ತದ. ಇದು ರಿಯಲ್ ಅಂದಾಗ್ಲೇ ನನ್ನ ಸಂಬಂಧ, ನನ್ನವರು, ಇದು ವಸ್ತು, ಇದು ನನ್ನ ಶರೀರ ಅಂತ ಅನುಭವ ಆಗ್ತದ, ನೆನಪಾಗ್ತದೆ. ಆದರೆ ಯಾವಾಗ ಈ ಸತ್ಯ ಗೊತ್ತಾಗ್ತದ, ಇದು ಕೇವಲ ಡ್ರಾಮಾ ಇದೆ, ಈ ಡ್ರಾಮಾದಿಂದ ನಾನು ಪರೆಯಾಗಿರುವಂತಹ ನಿರಾಕಾರ ಚೇತನ ಇದ್ದೀನಿ, ಅಮರ್ ಇದ್ದೀನಿ ಅನ್ನುವಂಥ ಸತ್ಯ ತಿಳ್ಕೊಂಡಾಗ, ಅದರ ಅಭ್ಯಾಸ ಮಾಡಿದಾಗ ಬಾಬಾ ಹೇಳ್ತಾರೆ, ಶರೀರ ಬಿಡುವಾಗ ಕೇವಲ ಬಾಬಾ ಮಾತ್ರ ನೆನಪಾಗ್ತಾರ, ಬೇರೆ ಯಾರೂ ನೆನಪಿಗೆ ಬರೋದಿಲ್ಲ. ಮಕ್ಕಳೇ, ಇಂಥ ಪುರುಷಾರ್ಥ ಈಗಲೇ ಮಾಡಿರಿ. ಯಾಕೆಂದರೆ ಆತ್ಮ ಯಾವಾಗ ಶರೀರ ಬಿಡ್ಬೋದು, ಯಾವುದೇ ಸಂದರ್ಭದಲ್ಲಿ. ಅಂದಮೇಲೆ ಶರೀರ ಬಿಡುವಾಗ ಯಾರು ನೆನಪು ಬರ್ತದ ನೋಡ್ಕೊಡ್ರಿ ಅಂತ. ಅಚಾನಕ್ಕಾಗಿ ನಾವು ಒಬ್ಬರ ಜೊತೆಗೆ ಸೇರ್ತೀವಿ ಅಂದ್ರೆ, ಇವನ್ BK ಇದ್ದೀವಿ ಅಂದ್ರೂ ಸೇವಾ ಕೇಂದ್ರ ಅಕ್ಕೋರ ಬಗ್ಗೆ, ಸೇವಾದ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ನಮಗನ್ನಿಸ್ತದ ನಾವು ಭಾಳ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದೀವಿ, ಯಾವಾಗಲೂ ನಾವು ಬ್ರಾಹ್ಮಣ ಪರಿವಾರದ ಬಗ್ಗೆ ಮಾತಾಡ್ತೀವಿ ಅಂತ. BK ಅಂದ್ರೂ ದೇಹನೇ, ಸೇವಾ ಅಂದ್ರೂ ಕೂಡ ಸ್ಥೂಲ್ ದೇಹದ ಮಾತುಗಳನ್ನೇ ಆಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಇವೆಲ್ಲ ಮಾತು ವ್ಯಕ್ತಿ ಯಾವುದು ನೆನಪಿಗೆ ಬರಬಾರ್ದು. ಯಾಕಂದರೆ ಇದು ಮಾಡಲ್ಪಟ್ಟಂತಹ ನಾಟಕದಲ್ಲಿ ಎಲ್ಲವೂ ಮೊದಲೇ ನಿಗದಿತ ಇದೆ. ಯಾವುದು ಡ್ರಾಮಾ ಮಾಡಿಸ್ತಾ ಇದೆ, ಅದು ನಾವು ಮಾಡಿದ್ವಿ, ನಮ್ಮಿಂದ ಆಯಿತು, ಇವ್ರು ಮಾಡಿದರು, ಅವ್ರು ಮಾಡಿದರು ಅಂತ ನಾವು ಈ ಮಾತಿನ ಗೊಂದಲದಲ್ಲಿ, ಪ್ರಭಾವದಲ್ಲಿ ಯಾವಾಗ ಸಿಕ್ಕಾಕೋತೀವಿ, ಮಾತೇ ನೆನಪಾಗ್ತದ, ವ್ಯಕ್ತಿಗಳೇ ನೆನಪಾಗ್ತಾರೆ. ಬಾಬಾ ಹೇಳ್ತಾರೆ, ನೀವು ಯಾವಾಗೋ ಶರೀರ ಬಿಡ್ಬೋದು, ಆದರೆ ಶರೀರ ಬಿಡುವಾಗ ಕೇವಲ ಬಾಬಾ ಮಾತ್ರ ನೆನಪಾಗಬೇಕು. ಇಂಥ ಪುರುಷಾರ್ಥ ಮಾಡಿರಿ. ಅರ್ಥಾತ್ ಇಂಥ ಪುರುಷಾರ್ಥ ಅಂದರೆ ಕುಂತರು ನಿಂತರು ನಾವು ಯಾರನ್ನ ನೋಡ್ತೀವಿ, ಯಾರೇ ನನ್ನ ಜೊತೆಗೆ ಮಾತಾಡ್ತಿದ್ದಾರಂದ್ರೂ ಈ ಅಭ್ಯಾಸ ಮಾಡಬೇಕಾಗಿದೆ. ಡ್ರಾಮಾದೊಳಗೆ ಈ ಆತ್ಮ ತನ್ನ ರೋಲ್ ಒಳಗೆ ಈ ರೀತಿ ಮಾತಾಡೋದಿದೆ, ಅವ್ರು ಮಾತಾಡ್ತಾ ಇದ್ದಾರೆ, ಬಟ್ ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದೆ, ಇದು ರಿಯಲ್ ಅಲ್ಲ. ರಿಯಲ್ ಇವರೊಳಗಿರುವ ಚೇತನ ಆತ್ಮ ಇದೆ, ರಿಯಲ್ ನಾ ಆತ್ಮ ಇದ್ದೀನಿ ಅನ್ನುವ ಸ್ಮೃತಿ ಇದ್ರೂ ಕೂಡ ನಾವು ಶರೀರ ಬಿಡುವಾಗ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ತೋ ಕ್ಯೂಂಕಿ ಯಾಕೆ ಇಷ್ಟೆಲ್ಲ ಶರೀರ ಬಿಡುವಾಗ ಯಾರ್ದು ನೆನಪು ಆಗಬಾರ್ದು ಅಂದರೆ, ಕರ್ಮಾತೀತ್ ಬನ್ಕರ್ ಜಾನಾ ಹೇ. ಕರ್ಮ ಬಾಬಾ ಹೇಳ್ತಾರೆ, ನಾನು ಸೇವಾ ಮಾಡಿಲ್ಲ, ಮಾಡೋಕ್ಕಾಗವಲ್ದು, ಸೇವಾ ಮಾಡಬೇಕನ್ನೋದು ದೇಹಭಾನ. ಸೇವಾ ಮಾಡಿದ್ದೀನಿ ಅಥವಾ ಮಾಡಿಲ್ಲ ಅನ್ನೋದು ಕೂಡ ದೇಹಭಾನನೇ ಆಗಿದೆ. ಯಾಕೆ ಸೇವಾ ಬಾಬಾ ಮಾಡಿಸ್ತಾರೆ ಡ್ರಾಮಾನುಸಾರ. ಅಂದಮೇಲೆ ಕರ್ಮಾತೀತ್, ಕರ್ಮವು ನನಗೆ ನೆನಪಿಗೆ ಬರಬಾರ್ದು, ಕರ್ಮ ಮಾಡಬೇಕನ್ನೋದು ಕೂಡ ನೆನಪಿಗೆ ಬರಬಾರ್ದು. ಅಂಥ ಕರ್ಮದಿಂದ ಅತೀತ ಆಗಿರುವಂಥ ಮೂಲ ಆತ್ಮನ ಸತ್ಯ ಸ್ವರೂಪವನ್ನು ತಲುಪಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಏನು ಮಾಡಿದ ಕರ್ಮ ಆಗಲಿ ವ್ಯಕ್ತಿ ಆಗಲಿ ಯಾವುದೂ ನೆನಪಿಗೆ ಬರಬಾರ್ದು. ಅಂಥ ಕರ್ಮಾತೀತ ಸ್ಥಿತಿಯನ್ನು ತಲುಪೇ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅಂತಾರೆ ಬಾಬಾ. तो इसके लिए इस पुरानी खाल से ममत्व निकालते जाओ. ಅಂಡರ್ಲೈನ್. ಎಲ್ಲಕ್ಕಿಂತ ಮುಖ್ಯ ಮಾತು ಅಂದರೆ, ಮಾಡಿದ ಸೇವಾ, ಅನ್ಯರ ಒಂದು ವಿಚಾರ, ಅನ್ಯರ ಮಾತು, ಶರೀರಧಾರಿ ಸಂಬಂಧಗಳ ಮಾತಿಗಿಂತ ಎಲ್ಲಕ್ಕಿಂತ ನಮ್ಗೆ ಅತಿ ಹೆಚ್ಚು ನೆನಪಾಗುವುದು ನಮ್ಮ ದೇಹ. ಮೂಲ ನಾವು ಧರಿಸಿರುವಂಥ ದೇಹ ಒಂದೇದು. ಈ ದೇಹಕ್ಕೇನು ಹೆಸರಿಟ್ಟಿದೆ ಆ ಹೆಸರು, ಇವೆರಡು ಇಷ್ಟು ಪ್ರಿಯ ಪ್ರತಿಯೊಬ್ಬ ಆತ್ಮನಿಗೆ. ಈ ಕಲಿಯುಗದಲ್ಲಿ ರೋಲ್ ಪ್ಲೇ ಮಾಡ್ತಾ ಇರುವಂಥ BK ಇರ್ಬೋದು ಅಥವಾ ಜಗತ್ತಿನ ಯಾವುದೇ ಆತ್ಮ ಇರ್ಬೋದು, ತಮ್ಮ ಹೆಸರು ಮತ್ತು ದೇಹ ಬಹಳ ಪ್ರಿಯವಾಗಿರುವಂಥದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಈ ದೇಹದ ಮೇಲಿನ ಈ ಒಂದು ಪರಿ ಇದೆಯಲ್ಲ, ಇದೇನು ಪರಿ ಹಾಕ್ಕೊಂಡಿದ್ದೀರಿ, ಇದ್ರ ಮೇಲಿನ ಮೋಹವನ್ನು ತೆಗೀರಿ. ಮೋಹ ತೆಗೀರಿ ಅಂದರೆ ಇದು ರಿಯಲ್, ಈ ಶರೀರ ರಿಯಲ್ ಇದೆ, ಪಾತ್ರ ರಿಯಲ್ ಇದೆ, ನನಗೆ ಸಿಕ್ಕಿರುವ ರೋಲ್ ರಿಯಲ್ ಇದೆ ಅಂತ ನನಗೆ ಫೀಲ್ ಆಗ್ತದ. ಅಥವಾ ನನಗಿದು ಮಾಡಬೇಕಾಗಿತ್ತಂತ ಅನ್ನಿಸ್ತದಂದ್ರೆ, ಇದು ಮಾಡಲಿಲ್ಲ ಅಂತ ಅನ್ನಿಸ್ತದಂದ್ರೆ, ಇವ್ರು ನನ್ನ ಜೊತೆಗೆ ಹೀಗೆ ನಡ್ಕೊಂಡ್ರು ಅಂತ ಅನ್ನಿಸ್ತದತ್ತಂದ್ರೆ, ಈ ದೇಹದ ಮೇಲೆ, ದೇಹದ ಹೆಸರಿನ ಮೇಲೆ ಭಾಳ ಮೋಹ ಇದೆ ಅಂತ ಅರ್ಥ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಈ ದೇಹದ
ಮೇಲೇನು ಮೋಹ ಇಟ್ಕೊಂಡಿದ್ದೀರಲ್ಲ ಅದನ್ನು ತೆಗೆದು ಹಾಕ್ರಿ. ಬಸ್ ಹಮ್ ಜಾ ರಹೆ ಹೇ ಬಾಬಾ ಕೆ ಪಾಸ್. ಇಷ್ಟು ದೇಹ ಬಿಡುವಾಗ ಸ್ಮೃತಿ ಇರಬೇಕು. ಸ್ವಲ್ಪವೂ ದೇಹ ನೆನಪಿಗೆ ಬರಬಾರ್ದು. ಕೇವಲ ನಾನು ಈಗ ಆತ್ಮ ನನ್ನ ತಂದೆ ಹತ್ರ ಹೋಗ್ತಾ ಇದ್ದೀನಿ ಅನ್ನೋದು ಮಾತ್ರ ನೆನಪಿರಬೇಕೇ ಹೊರತಾಗಿ ನಾನು ಎಲ್ಲಿ ಸಾಯ್ತೀನಿ ಏನಂತನೋ ಅಥವಾ ಯಾರ್ಯಾರೋ ನೆನಪು ಅಥವಾ ಈ ಶರೀರನೂ ಕೂಡ ಹೆಂಗೆ ಮಾಡಲಿ ಶರೀರ ಬಿಟ್ಟು ಹೊಂಟ್ನಲ್ಲ ಅಂತನೂ ನೆನಪಿಗೆ ಬರಬಾರ್ದು. ಅಷ್ಟು ಈ ದೇಹದ ಹೆಸರು ಅರ್ಥಾತ್ ಉದಾಹರಣೆಗಾಗಿ BK ರೇಣುಕಾ ಅಂದ್ರೂ ಕೂಡ ನಾ ಅಕ್ಕೋರಿದ್ದೀನಿ ಅನ್ನೋದು ಎಷ್ಟು ದೊಡ್ಡ ದೇವಭಾನ. ಅದಕ್ಕೆ ಬಾಬಾ ಹೇಳ್ತಾರೆ ಅಕ್ಕೋರಾಗಿರುವ ರೋಲ್ ಪ್ಲೇ ಮಾಡ್ತಾ ಇರ್ಬೋದು, BK ರೇಣುಕಾ ಆಗಿರುವಂಥ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರ್ಬೋದು. ಆದರೆ ಇದೆಲ್ಲ ನಾಟಕದ ಒಂದು ಭ್ರಮಿತ ಸೀನ್ಗಳು, ಘಟನೆಗಳು ಮಾತ್ರ. ಇದು ಯಾವುದೂ ರಿಯಲ್ ಅಲ್ಲ. ಡ್ರಾಮಾ ರೀತಿ ಪಾಪೆಟ್ ಶೋ ಥರ ಈ ಶರೀರವನ್ನು, ಈ ಕ್ಯಾರೆಕ್ಟರನ್ನು ನಡೆಸ್ತಾ ಇದೆ. ನಾನು ಮಾತ್ರ ಚೇತನ ಆತ್ಮ ಮಾತ್ರ ಸತ್ಯವಾಗಿದ್ದೀನಿ ಅನ್ನುವಂಥ ಪ್ರತಿ ಕ್ಷಣದ ಅಭ್ಯಾಸ ಇದ್ದಾಗ ಮಾತ್ರ ಯಾವಾಗ ಶರೀರ ಬಿಟ್ಟರೂ ಕೂಡ ಕೇವಲ ಬಾಬನ ಸ್ಮೃತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಗೀತ್ ನ ವಹ ಹಂಸೆ ಜುದಾ ಹೋಂಗೆ. ನಾವೆಂದೂ ಭಗವಂತ ಪ್ರಿಯತಮನಿಂದ ಅಗಲಿಕ್ಕೆ ಸಾಧ್ಯನೇ ಇಲ್ಲ. ಓಂ ಶಾಂತಿ. बाबा बैठ बच्चों को समझाते हैं. बच्चे प्रतिज्ञा करते हैं कि बेहद बाबा से बाबा हम आपके बने हैं. अंत तक जब तक हम शांति धाम में पहुँचे आपको याद करने से हमारे जन्म जन्मांतर के पाप जो सिर पर है वह जल जाएंगे. ಅಂಡರ್ಲೈನ್. ಬಾಬಾ ಮಕ್ಕಳಿಗೆ ಕುಳಿತುಕೊಂಡು ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಪ್ರತಿಜ್ಞೆ ಮಾಡಿದ್ದೀರಲ್ಲ ಬೇಹದ್ದಿನ ತಂದೆಗೆ, ಬಾಬಾ ಎಲ್ಲಿವರೆಗೆ ನಾವು ನಮ್ಮ ಸಂಪೂರ್ಣ ಶಾಂತಿಧಾಮ ತಲುಪೋದಿಲ್ಲ. ಶಾಂತಿಧಾಮ ಅಂದರೆ ಕೇವಲ 5 ತತ್ವಗಳನ್ನು ದಾಟಿ, ಸೂರ್ಯಚಂದ್ರಮರನ್ನು ದಾಟಿ ಏನು ಸೂಕ್ಷ್ಮೋತನದ ಆಚೆ ಪರಂಧಾಮ ಇದೆಯಲ್ಲ, ಆ ಶಾಂತಿವನದ ಶಾಂತಿಧಾಮ ಅದು ಒಂದಾಗಿದೆ ತತ್ವದ ಮಾತು. ಇನ್ನೊಂದಾಗಿದೆ ಅತಿ ಸೂಕ್ಷ್ಮ ಪುರುಷಾರ್ಥದಲ್ಲಿ ಅನುಭವ ಮಾಡಬೇಕಾಗಿರುವಂಥ ಶಾಂತಿಧಾಮ ಅಂದರೆ ಮನಸ್ಸು ಅಶಾಂತ ಸ್ಕ್ರಿಪ್ಟ್ನ ಅನುಸಾರ ತನ್ನ ಪಾತ್ರ ಅಭಿನಯ ಮಾಡ್ತಾ ಇದೆ. ಈ ಸದ್ಯದ ಮನಸ್ಸು ಬಹಳ ಅಶಾಂತಿದೆ. ಆ ಅಶಾಂತ ಮನಸ್ಸನ್ನು ಆ ಕಲಿಯುಗದ ಸ್ಕ್ರಿಪ್ಟ್ನನ್ನು ಮರ್ಜ್ ಮಾಡಿ ಈಗ ಸತ್ಯುಗದ ಸತೋ ಪ್ರಧಾನ್ ಸ್ಕ್ರಿಪ್ಟ್ ಓಪನ್ ಮಾಡಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಶಾಂತಿಧಾಮ ಅಂದರೆ ಈ ಮನಸ್ಸಿಗೆ ಆತ್ಮನ ಮೂಲ ಸ್ಥಿತಿಯ ಅನುಭವ ಮಾಡಿಸೋದೇ ಶಾಂತಿಧಾಮ. ಮನಸ್ಸಿಗೆ ಆತ್ಮನ ಒಂದು ಚೇತನ, ಆತ್ಮನ ಜಾಗೃತಿಯೇ ಶಾಂತಿಧಾಮ. ಅದಕ್ಕಾಗಿ ನಾವು ಅಂತಿಮದವರೆಗೆ ಎಲ್ಲಿವರೆಗೆ ಶಾಂತಿಧಾಮ ಅರ್ಥಾತ್ ಸಂಪೂರ್ಣ ಹೈಯರ್ ಕಾನ್ಷಿಯಸ್ಸನ್ನು ಮುಟ್ಟೋದಿಲ್ಲ, ಸಂಪೂರ್ಣ ಪರಮಾತ್ಮ ಕಾನ್ಷಿಯಸ್ಸನ್ನು ತಲುಪೋದಿಲ್ಲ, ಪರಮಾತ್ಮನ ಸಂಪೂರ್ಣ ಸತ್ಯದ ಅನುಭೂತಿ ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ಜನ್ಮ ಜನ್ಮದ ಪಾಪ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೀಗಾಗಿ ನಿಮ್ಮ ನೆನಪಿನಿಂದ ನಮ್ಮ ಪಾಪ ಭಸ್ಮ ಆಗ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾವು ನಿಮ್ಮನ್ನು ಎಂದಿಗೂ ಮರೆಯಲಾರೆವು ಬಾಬಾ ಅಂತ ಬಾಬಾರವ್ರ ಜೊತೆಗೆ ನಿಮ್ಮದು ಪ್ರತಿಜ್ಞೆ ಇದೆ ಅಂತಾರೆ ಬಾಬಾ. ನೀವು ಈ ರೀತಿ ಪ್ರತಿಜ್ಞೆ ಮಾಡಿದ್ದೀರಿ ಮಕ್ಕಳೇ, ಅದಕ್ಕೆ ನಿಮಗೆ ನೆನಪಿರಲಿ ಅಂತ ಬಾಬಾ ನಮಗೆ ಪ್ರತಿಜ್ಞೆಯನ್ನು ಸ್ಮೃತಿ ಕೊಡಿಸ್ತಾ ಇದ್ದಾರೆ. इसको ही योग अग्नि कहा जाता है और कोई उपाय नहीं है. ಅಂಡರ್ಲೈನ್. ಬಾಬಾ ಹೇಳ್ತಾರೆ ಇಂಥ ಯೋಗಕ್ಕನೇ ಯೋಗಾಗ್ನಿ ಅಂತ ಹೇಳಲಾಗ್ತದೆ, ಇದು ಬಿಟ್ಟರೆ ಬೇರೆ ಉಪಾಯ ಇಲ್ಲ. ಎಷ್ಟು ಸೂಕ್ಷ್ಮವಾದಂಥ ಮಹಾವಾಕ್ಯ ಬಾಬಾ ಹೇಳ್ತಿದ್ದಾರೆ. ಯೋಗ ಅಗ್ನಿ ಅರ್ಥಾತ್ ಹೇಗೆ ಅಗ್ನಿಯ ಸಂಘದಲ್ಲಿ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಬಂದ್ರೂ ಕೂಡ ಅವ್ರ ಅಸ್ತಿತ್ವ ಉಳಿಲಿಕ್ಕೂ ಸಾಧ್ಯ ಇಲ್ಲ. ಅಗ್ನಿಯ ಸಂಘದೊಳಗೆ ಒಂದು ಬಟ್ಟೆ ಹಾರಿ ಬಂತು ಅಂದರೆ ಅದು ಆ ಅಗ್ನಿಯ ಸಂಘದಲ್ಲಿ ಉಳ್ಕೊಂಡು ತನ್ನ ಅಸ್ತಿತ್ವ ಉಳಿಸೋಳಕ್ಕೆ ಸಾಧ್ಯ ಇಲ್ಲ, ಅದು ಅಗ್ನಿಯ ಸಮಾನ ಆಗಿಬಿಡ್ತದೆ. ಹಾಗೆಯೇ ನನಗೆ ನನ್ನ ಆತ್ಮದ ಸ್ಮೃತಿ ಒಂದು ಬಿಟ್ಟರೆ ಈ ಡ್ರಾಮಾದ ಸ್ಮೃತಿ ಬರ್ತದೆ, ಡ್ರಾಮಾದೊಳಗಿನ ಮಾತುಗಳು ನೆನಪಾಗ್ತದಂದ್ರೆ ನಾವು ಭಾಳ ತಣ್ಣಗಿದ್ದೀವಿ ಅಂತ ಅರ್ಥ. ಯೋಗದ ಅಗ್ನಿಯೊಳಗಿಲ್ಲ ಅಂತಲೇ ಅರ್ಥ. ಎಲ್ಲಿವರೆಗೆ ನಮ್ಮ ಯೋಗ, ನಮ್ಮ ನೆನಪು, ನನ್ನ ಒಂದು ಸ್ಮೃತಿ ಕೇವಲ ಬಾಬಾ ಮಾತ್ರ ಇರ್ತಾರೆ, ಕೇವಲನ ಆತ್ಮ ಅನ್ನುವಂಥ ಜಾಗೃತಿ ಇರ್ತದೋ ಅದು ಅಗ್ನಿ. ಆ ಅಗ್ನಿಯಲ್ಲಿ ನನ್ನ ಡ್ರಾಮಾ ಇದೆ, ಕೆಳಗಡೆ ಸೃಷ್ಟಿ ನಾಟಕ ಇದೆ, ಅಲ್ಲಿ ನನ್ನದು ಒಂದು ಪಾತ್ರ ಇದೆ ಅನ್ನೋದು ನೆನಪಾಗ್ತದಂದ್ರೂ ಕೂಡ ನನ್ನ ಪಾಪ ಭಸ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಬಾಬಾ ಹೇಳೋದು, ಯಾವಾಗ ನಿಮ್ಮದು ಯೋಗ ಅಗ್ನಿ ರೂಪ ತಾಳ್ತದ ಆಗ ಪಾಪ ತೊಳಿತದ. ಇದನ್ನು ಬಿಟ್ಟರೆ ಇನ್ನೊಂದು ಉಪಾಯ ಇಲ್ಲ ಅಂತಾರೆ ಬಾಬಾ. ಹಾಂ, ಇದೆ. ಯಾವುದು ದ್ವಾಪರ ಯುಗದಿಂದ ನಾವು ಕ್ಯಾರೆಕ್ಟರ್ ಯಾವ ಪಾಪ ಮಾಡ್ತಿತ್ತು, ಕ್ಯಾರೆಕ್ಟರೇ ಆ ಪಾಪವನ್ನು ಅನುಭವ ಮಾಡಬೇಕಾಗ್ತದೆ. ಆತ್ಮ ಅಂತೂ ಪಾಪ ಮುಕ್ತಿದೆ, ಆತ್ಮ ಭೋಗಿಸೋದಿಲ್ಲ. ಆತ್ಮ ಕರ್ತಾ ಇದೆ, ಆತ್ಮ ಅಭೋಗ್ತಾ ಇದೆ. ಆದರೆ ಯಾವ ಪಾಪ ಕ್ಯಾರೆಕ್ಟರ್ ಮಾಡಿದೆ, ಕ್ಯಾರೆಕ್ಟರ್ ಅಂತೂ ಭೋಗಿಸ್ಲೇಬೇಕು. ಆದರೆ ಕ್ಯಾರೆಕ್ಟರ್ ಮಾಡಿರುವಂಥ ಯಾವ ಪಾಪ, ಮನಸ್ಸು ಮಾಡಿರುವಂಥ ಯಾವುದು ಪಾಪ ಇದೆ, ಅದರಿಂದ ಮುಕ್ತ ಆಗಬೇಕಂದ್ರೆ ಯೋಗ ಒಂದೇ ಉಪಾಯ ಅಂತಾರೆ ಬಾಬಾ. ಭಗವಂತನ ಸ್ಮೃತಿ ಒಂದೇ ಉಪಾಯ ಆಗಿದೆ. ಅಂದ ಮೇಲೆ ಬಾಬಾ ನೆನಪು ಹೀಗಿರಬೇಕಲ್ಲ, ಅದು ಅಗ್ನಿ ರೂಪ ತಾಳ್ಬೇಕಾದ್ರೆ ಯಾವ ನೆನಪುಗಳು ನೆನಪಾಗಬಾರ್ದು, ಯಾವ ಭಾವನೆಗಳು ಜಾಗೃತ ಆಗಬಾರ್ದು, ಯಾವ ದೇಹಧಾರಿಯ ಸ್ಮೃತಿ ಬರಬಾರ್ದು. ಆ ರೀತಿ ಆತ್ಮದ ಅನಂತ ಸತ್ಯದ ಸ್ಮೃತಿ ಕಡೆ ಹೋಗಬೇಕು ಅಂದರೆ ಇದು ನಾಟಕ, ಇದು ಒಂದು ಭ್ರಮೆ, ಇದು ಒಂದು ಸ್ವಪ್ನ ಅನ್ನುವಂಥದ್ದು ನಿರಂತರ ಪ್ರತಿ ಕ್ಷಣವೂ ಅಭ್ಯಾಸ ಮಾಡಿದಾಗ ಮಾತ್ರ ಯೋಗ ಅಗ್ನಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆವಾಗಲೇ ನಮ್ಮ ಪಾಪಗಳು, ಜನ್ಮ ಜನ್ಮಾಂತರದ ಪಾಪ ಸುಟ್ಟು ಭಸ್ಮ ಆಗ್ತವೆ. ಇಂದಿನ ಮುರಳಿಯ ಮುಖ್ಯ ಸಾರ: ಸದಾ ಯಾದ್ ರಹೆ ಸರ್ವಶಕ್ತಿವಾನ್ ಬಾಬಾ ಹಮಾರೆ ಸಾಥ್ ಹೈ. इस स्मृति से शक्ति प्रवेश करेगी, विकर्म भस्म होंगे. ಅಂಡರ್ಲೈನ್: ಸದಾ ನೆನಪಿರಲಿ, ಸರ್ವಶಕ್ತಿವಾನ್ ಬಾಬಾ ನಮ್ಮ ಜೊತೆಯಲ್ಲಿದ್ದಾರೆ. ಈ ಸ್ಮೃತಿಯಿಂದ ಶಕ್ತಿ ಪ್ರವೇಶ ಆಗ್ತದೆ, ವಿಕರ್ಮಗಳು ಭಸ್ಮ ಆಗ್ತವೆ. ಬಹಳ ಸೂಕ್ಷ್ಮ ಇದೆ ಈ ಮಹಾವಾಕ್ಯ. ಬಾಬಾ ಹೇಳ್ತಾರೆ ಸದಾ ನೆನಪಿರಲಿ. ಈ ಸದ್ಯದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಯಾರು ಸರ್ವಶಕ್ತಿಮಾನ್ ಇದ್ದಾರೆ, ಅವ್ರು ನಮ್ಮ ಜೊತೆಯಲ್ಲಿ ತಮ್ಮ ಸೂಕ್ಷ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ. ಅಂದಮೇಲೆ ನನಗೆ ಈ ಸ್ಮೃತಿ ಬಂದಿದೆ, ನಾ ಯಾರ ಸಂತಾನಿದ್ದೀನಿ, ಬಾಬಾ ಪ್ರಾಮಿಸ್ ಇದೆ, ಬಾಬಾ ಸದಾ ನನ್ನ ಜೊತೆಯಲ್ಲಿರಲಿಕ್ಕೆ ಬಂದಿತ್ತಿದ್ದಾರೆ. ಸೊ ಸದಾ ಈ ಸ್ಮೃತಿ ಇದ್ದಾಗ ಸರ್ವಶಕ್ತಿವಾನ್ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ, ನಾ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ. ಸೊ ಬಾಬಾ ಹೇಳ್ತಾರೆ ಈ ಸ್ಮೃತಿ ಇತ್ತು ಅಂದರೆ ಆತ್ಮನಲ್ಲಿ ಶಕ್ತಿ ಪ್ರವೇಶ ಆಗ್ತದೆ, ಮೈಂಡಲ್ಲಿ ಶಕ್ತಿ ಪ್ರವೇಶ ಆಗ್ತದೆ. ಯಾವ ಶಕ್ತಿ? ಮನಸ್ಸಿನಲ್ಲಿ ಯಾವುದು ಕಲಿಯುಗದ ಪ್ರಭಾವ ಇದೆ, ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರ ಮೈಂಡ್ ಒಳಗೆ ಏನು ಹಲ್ಚಲ್ಲಿದೆ, ಅದರಲ್ಲಿ ಇಂಥ ಶಕ್ತಿ ಬರ್ತದ. ಕಲಿಯುಗದ ಸ್ಕ್ರಿಪ್ಟ್ ಮರ್ಜ್ ಆಗಲಿಕ್ಕೆ ಶುರು ಆಗ್ತದ, ಆತ್ಮದಲ್ಲಿ ಸತ್ಯುಗಿ ಸತೋಗುಣಿ ಸ್ಕ್ರಿಪ್ಟ್ ಓಪನ್ ಆಗಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ಬಾಬಾ ಶಕ್ತಿ ಪ್ರವೇಶ ಆಗೋದು ಅಂತ ಹೇಳ್ತಾರೆ. ಇದರಿಂದ ವಿಕರ್ಮ ವಿನಾಶ ಆಗ್ತದೆ. ವಿಕರ್ಮ ಅಂದರೆ ಆತ್ಮನ ಮೈಂಡ್ ಇಲ್ಲಿವರೆಗೆ ಯಾವ ನೆನಪುಗಳನ್ನು, ಭಾವನೆಗಳನ್ನು ಬಂಡಲ್ ರೂಪದಲ್ಲಿ ತುಂಬಿಕೊಂಡಿದೆ, ಅದೆಲ್ಲವೂ ಭಸ್ಮ ಆಗ್ತದೆ. तो शिव शक्ति पांडव सेना नाम है ना, तो बहादुरी दिखानी है, डरपोक नहीं बनना है. अंडरलाइन: ಶಿವ ಶಕ್ತಿ ಪಾಂಡವ್ ಸೇನಾ ಹೆಸರಿದೆ. ಅಂದ ಮೇಲೆ ನೀವು ಶಿವನ ಶಕ್ತಿಯರು, ಆತ್ಮರು, ಪಾಂಡವರಾಗಿದ್ದೀರಿ. ಯಾವಾಗಲೂ ನೀವು ಬಹದ್ದೂರಿಯನ್ನು ತೋರಿಸ್ಬೇಕೇ ಹೊರತಾಗಿ ಯಾವಾಗಲೂ ಡರ್ಪೋಕ್, ಅಂಜುಬುರುಕರು ಆಗಬಾರ್ದು ಅಂತಾರೆ ಬಾಬಾ. ಯಾರು ಅಂಜುತ್ತಾರ? ಯಾರಿಗೆ ಆತ್ಮದ ಸತ್ಯ ಅನುಭೂತಿ ಆಗ್ತಾ ಇಲ್ಲ, ಆತ್ಮನ ಒಂದು ಎವರ್ ಪ್ಯೂರ್, ಎವರ್ ಪೀಸ್ಫುಲ್, ಎವರ್ ಹ್ಯಾಪಿ ಆಗಿರುವಂಥ ಸತ್ಯದ ಅನುಭೂತಿ ಆಗಿಲ್ಲ, ಅವ್ರಿಗೆ ಭಯ ಆಗ್ತದ, ಇವ್ರು ನನಗೆ ಪ್ರೀತಿ ಮಾಡೋದ್ರಿಂದ ದೂರ ಆದ್ರೆ ಹೇಗೆ ಮಾಡಲಿ ಅಂತ. ಈಗ ಪ್ರೀತಿಗೂ ಇನ್ನೊಬ್ಬರು ಡಿಪೆಂಡ್ ಆಗಿರ್ತಾರ, ಶಾಂತಿಗೆ ಇನ್ನೊಬ್ಬರು ಡಿಪೆಂಡ್ ಆಗಿರ್ತಾರ, ಶಕ್ತಿಗೂ ಕೂಡ ಅವ್ರು ಇನ್ನೊಬ್ಬರನ್ನ ಡಿಪೆಂಡ್ ಆಗಿರ್ತಾರ. ಯಾರಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅಭ್ಯಾಸ ಇದೆ, ಇವರಿಂದ ನಾನು ಮುಂದುವರಿತೀನಿ, ಇವರಿಂದ ಬೆಳಿತೀನಿ, ಇವ್ರ ಪ್ರೀತಿಯಿಂದ ನಾನು ಬದುಕ್ತೀನಿ, ಇವ್ರ ಆಶ್ರಯದಲ್ಲೇ ನಾನು ಇರ್ತೀನಿ ಅಂತ ಮಾನವರ ಜೊತೆಗೆ ಯಾರು ಕನೆಕ್ಟ್ ಆಗಿರ್ತಾರೋ, ಯಾರಿಗೆ ತಮ್ಮ ಒಂದು ಆತ್ಮನ ಸಂಪೂರ್ಣತೆ ಅನುಭವವಿಲ್ಲ, ನನಗೆ ಆತ್ಮನಿಗೆ ಈ ಜಗತ್ತಿನಲ್ಲಿ ಯಾವ ವಸ್ತು ವ್ಯಕ್ತಿಯ ಅಂಶ ಮಾತ್ರದ ಅವಶ್ಯಕತೆ ಇಲ್ಲ, ಕೇವಲ ನಾನು ನನ್ನ ಆತ್ಮಬಲದಿಂದ ಮತ್ತು ಪರಮಾತ್ಮನ ಶಕ್ತಿಯಿಂದ ಮಾತ್ರ ಈ ಡ್ರಾಮಾದೊಳಗಿದ್ದೀನಿ, ನಾನು ಇಂಡಿಪೆಂಡ್ ಇದ್ದೀನಿ ಅನ್ನುವ ಸತ್ಯ ಯಾರಿಗೆ ಗೊತ್ತಿಲ್ವೋ ಅವ್ರು ಜರೂರು ಅಂಜುತ್ತಾರೆ. ಬಾಬಾ ಹೇಳ್ತಾರ, ಅಂಜುವಂಥ ಪಾರ್ಟ್ ಡ್ರಾಮಾದಲ್ಲಿ ಇಲ್ಲಿವರೆಗೆ ಇತ್ತು. ಡೈರೆಕ್ಟರ್ ಶಿವಬಾಬಾ ನಮಗೆ ಡೈರೆಕ್ಷನ್ ಕೊಡ್ತಿದ್ದಾರೆ, ಇನ್ನು ಮುಂದೆ ಅಂಜಬೇಡ್ರಿ ಅಂತ. ಯಾವುದಕ್ಕೂ ನನ್ನಿಂದ ದೂರ ಆದಾರು, ಇದು ಹೋಗಿತ್ತು, ಇದು ನನ್ನಿಂದ ಏನಾದ್ರೂ ದೂರ ಆದರೆ ನನ್ನ ಇಮೇಜ್ ಕಡಿಮೆ ಆಗಿತ್ತು ಅನ್ನುವಂಥದ್ದು ಇದೆಯಲ್ಲ, ಈ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಬಂದು, ರೋಲ್ ಕಾನ್ಷಿಯಸ್ನಲ್ಲಿ ಬಂದು ಇದು ನನಗೆ ದೂರ ಆಗಿತ್ತು, ಹೊರಟು ಹೋಗಿತ್ತು, ಕಳೆದು ಹೋಗಿತ್ತು ಅನ್ನುವಂಥ ಭಯ. ಅಂದರೆ ಡ್ರಾಮಾದ
ರಿಯಲ್ ಅಂತ ಯಾರು ಫೀಲ್ ಮಾಡ್ತಾರೋ ಅವ್ರಿಗೆ ಅನ್ನಿಸ್ತದೆ ಇದು ಎಲ್ಲಿ ಹೋಗಿತ್ತು, ದೂರ ಆಗಿತ್ತು, ಇವ್ರು ಪ್ರೀತಿ ಕೊಡೋದು ಬಂದ್ ಮಾಡ್ಯಾರು, ಇವ್ರು ಕೇರ್ ಮಾಡೋದು ನನಗೆ ಎಲ್ಲಿ ಬಿಟ್ಟಾರು ಅನ್ನುವಂಥ ಭಯ ಮನಸ್ಸು ಅನುಭವ ಮಾಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಶಿವ ಶಕ್ತಿಯರಿದ್ದೀರಿ, ನೀವು ಪಾಂಡವರಿದ್ದೀರಿ, ನಿಮ್ಮ ಹೆಸರೇ ಆಗಿದೆ, ಯಾವತ್ತೂ ಬಹದ್ದೂರಿ ತೋರಿಸ್ಬೇಕಂತಾರೆ ಬಾಬಾ. ಎಂಥ ಸಂದರ್ಭದಲ್ಲಿ ಡ್ರಾಮಾ ನನ್ನ ಹತ್ರ ಇರುವಂಥದ್ದು ಹೆಸರು ಕಸ್ಕೊಳ್ಳಿ ಅಂದರೆ ಈ ಹೆಸರಿಗೆ ಬದ್ನಾಮಿ ಬರಲಿ, ಈ ನನ್ನ ಹತ್ರ ಇರುವ ಯಾವುದೇ ವಸ್ತು ಕಸ್ಕೊಳ್ಳಿ, ನಾನು ಸದಾ ನಿಶ್ಚಿಂತಿದ್ದೀನಿ, ನಾನು ಹೆದರೋದಿಲ್ಲ. ಯಾಕಂದರೆ ನಾನು ಇರೋದೇ ಸಂಪೂರ್ಣ ಆತ್ಮ ಇದ್ದೀನಿ, ಸತ್ತಿದ್ದೀನಿ, ನನ್ನಿಂದ ಈ ಡ್ರಾಮಾನೂ ಏನೂ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಡ್ರಾಮಾ ಏನೇನು ಕೊಟ್ಟಿದೆ, ಶರೀರ ಕೊಟ್ಟಿದೆ, ಡ್ರಾಮಾ ಹೆಸರು ಕೊಟ್ಟಿದೆ, ಡ್ರಾಮಾ ಸಂಬಂಧಗಳನ್ನು ಕೊಟ್ಟಿದೆ, ಡ್ರಾಮಾ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸ್ಕ್ರಿಪ್ಟ್ ಕೊಟ್ಟಿದೆ. ಡ್ರಾಮಾ ಇದನ್ನು ಒಂದೊಂದಾಗಿ ಎಲ್ಲನೂ ಕಸ್ಕೊಂಡ್ರೂ ನಾ ಭಯಭೀತ ಆಗೋದಿಲ್ಲ. ಯಾಕಂದರೆ ನನಗೆ ಬಾಬಾನ ಸತ್ಯ ಜ್ಞಾನದಿಂದ ನನಗೆ ಅರಿವಾಗಿದೆ, ನಾನು ಸಂಪೂರ್ಣ ಆತ್ಮ ಇದ್ದೀನಿ. ಕ್ಯಾರೆಕ್ಟರಲ್ಲಿ ಡಿಫೆಕ್ಟ್ ಇರ್ಬೋದು, ಕ್ಯಾರೆಕ್ಟರ್ ಒಳಗೆ ಕಮ್ಜೋರಿ ಇರ್ಬೋದು, ಕ್ಯಾರೆಕ್ಟರ್ ಒಳಗೆ ಭಯ ಇರ್ಬೋದು, ಆದರೆ ನಾ ಆತ್ಮ ನಿರ್ಭಯ ಇದ್ದೀನಿ, ನಾ ಆತ್ಮ ಚೇತನ ಅವಿನಾಶಿ ಇದ್ದೀನಿ. ಇಲ್ಲಿ ನನಗೆ ನಾನು ಕಳ್ಕೊಳ್ಳುವಂಥದ್ದೇನೂ ಇಲ್ಲ. ಈ ಸತ್ಯ ಗೊತ್ತಾದ ಮೇಲೆ ಬಾಬಾ ಹೇಳ್ತಾರೆ, ಬಹದ್ದೂರಿ ತೋರಿಸ್ರಿ ಪ್ರತಿ ಕರ್ಮದಲ್ಲಿ, ಆ್ಯಕ್ಟಿಂಗ್ ಒಳಗೆ, ನಿಮ್ಮ ಸ್ಮೃತಿಯೊಳಗೆ ಎಂದಿಗೂ ಅಂಜುಬುರ್ಕರು ಆಗಬೇಡ್ರಿ ಅಂತಾರೆ ಬಾಬಾ. सेकंड पॉइंट, जीते जी मरने के बाद यह अहंकार न आए कि मैं तो सरेंडर हूँ. सरेंडर हो, पुण्य आत्मा बन औरों को बनाना है, इसमें ही फायदा है. ಬಾಬಾ ಹೇಳ್ತಾರೆ, ಜೀವಂತ ಇದ್ದುಕೊಂಡು ಯಾವಾಗ ಜೀತೇಜಿ ಮರ್ನೇಕೆ ಬಾದ್, ಜೀವಂತ ಇರುವಾಗಲೇ ನೀವು ಹಳೆಯ ಜಗತ್ತಿನಿಂದ, ಹಳೆಯ ಜನ್ಮದಿಂದ ಸತ್ತಿದ್ದೀರಲ್ಲ, ಶರೀರ ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ಬಾಬನ ಮಗು ಆಗೋದು ಅಂದರೆ ನಾ ದೇಹ, ನಾ ವ್ಯಕ್ತಿ, ನಾ ಇಂಥ ಮನೆತನ ಅನ್ನೋದನ್ನು ಬಿಟ್ಟು ನಾ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿಯಲ್ಲಿ ಬರೋದೇ ಜೀತೇಜಿ ಮರ್ನ. ಜೀತೇಜಿ ಮರ್ನ ಅಂದ ಮೇಲೆ ಯಾವಾಗ ಜೀವಂತಿರುವಾಗಲೇ ನೀವು ಶರೀರ ಬಿಟ್ಟಿರಿ, ಬಾಬಾಗೆ ವಚನ ಕೊಟ್ಟಿದ್ದೀರಿ, ಬಾಬಾ ನಾವು ಸತ್ಯ ಹೋಗಿದ್ದೀವಿ ಆ ಪ್ರಪಂಚದಿಂದ, ಹಿಂದಿನ ಸ್ಮೃತಿಯಿಂದ. ಆದರೆ ಈ ಅಹಂಕಾರ ಯಾಕೆ ಬರ್ತದ, ನಾ ಸರೆಂಡರ್ ಇದ್ದೀನಿ ಅಂತ. ಕೆಲವರಿಗೆ ಸರೆಂಡರ್ ಅಂದರೆ ನಾ ಅತಿ ಶ್ರೇಷ್ಠ ಅನ್ನುವಂಥ ಅಹಂ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ನಾ ಸರೆಂಡರ್ ಅಂದ್ರೆ ಅರ್ಥಾರ್ಥ ಸರೆಂಡರ್ ಆದಮೇಲೆ ಮನಸ್ಸು ಸರೆಂಡರ್, ಬುದ್ಧಿನೂ ಸರೆಂಡರ್, ಶರೀರ ಸರೆಂಡರ್ ಆದಮೇಲೆ ನಂದನು ಅಸ್ತಿತ್ವ ಏನೂ ಇಲ್ಲ. ನನ್ನ ಸೆಂಟರ್ ಅನ್ನೋದು ಕೂಡ ಅಸ್ತಿತ್ವ ಇರೋದಿಲ್ಲ. ಸೆಂಟರು ಬಾಬಂದು, ನನ್ನ ಒಂದು ನಂದು ಅನ್ನುವಂಥ ಮೈಂಡ್, ನನ್ನ ಮನಸ್ಸು, ನನ್ನ ಬುದ್ಧಿ, ಇದು ನನ್ನ ಕೆಲಸ, ಇದು ನನ್ನ ಕರ್ತವ್ಯ ಅಂತ ಏನು ಅನ್ಕೋತೀವಿ, ಅಲ್ಲಿ ನಂದು ಅನ್ನೋದರೆ ಏನು ಬರ್ತದೆ? ನಂದು ಅಂತೀವಂದ್ರೆ ನಾವು ಸರೆಂಡರ್ ಆಗಿಲ್ಲ ಅಂತ. ಸರೆಂಡರ್ ಆದಮೇಲೆ ಅಲ್ಲಿ ನಂದು ಅನ್ನುವಂಥದ್ದು ಏನೂ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಜೀತೇಜಿ ಮರ್ಗೆ, ನಾ ಸತ್ಯ ಹೋಗ್ಬಿಟ್ಟಿರಿ, ಮತ್ತು ಈ ಅಹಂಕಾರ ಯಾಕೆ ನಾ ಸರೆಂಡರ್ ಇದ್ದೀನಿ ಅಂತ. ಅದಕ್ಕೆ ಸರೆಂಡರ್ ಒಂದಿದೆ, ಸ್ಥೂಲ್ ತನು ಮನ ಧನದಿಂದ ಸಮರ್ಪಿತ ಜೀವನ ಮಾಡೋದು. ಇನ್ನು ಎರಡನೇದು ಅತಿ ಸೂಕ್ಷ್ಮ ಸರೆಂಡರ್ ಭಾವನಾ ಇದೆ. ನಂದನ್ನುವಂಥದ್ದು ಈ ನಾಟಕದಲ್ಲಿ ಏನೂ ಇಲ್ಲ, ನಾನು ಸಂಪೂರ್ಣ ಆತ್ಮ, ಪರಿಪೂರ್ಣಾತ್ಮ ಇದ್ದೀನಿ, ಬಾಬನ್ ಸಮಾನ ಇದ್ದೀನಿ, ಎವರ್ ಪ್ಯೂರ್, ಎವರ್ ಹ್ಯಾಪಿ ಆತ್ಮ ಇದ್ದೀನಿ. ಆದರೆ ಈ ನಾಟಕದಲ್ಲಿ ಡ್ರಾಮಾ ನನಗೆ ಶರೀರ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಸಂಬಂಧಗಳನ್ನು, ವಸ್ತುಗಳನ್ನು ಕೊಟ್ಟಿದೆ, ಭಾವನೆಗಳನ್ನು ತುಂಬಿದೆ, ಸ್ಕ್ರಿಪ್ಟ್ ಕೊಟ್ಟಿದೆ. ಆದರೆ ಇದೆಲ್ಲವನ್ನು ನಾನು ಯಾವಾಗ ವಾಪಸ್ ಬಾಬಾ ಇದೆಲ್ಲ ತಾವು ಡ್ರಾಮಾ ಮೂಲಕ ಕೊಟ್ಟಿರುವಂಥದ್ದು ನಂದೇನೂ ಇಲ್ಲ ಅಂತ ಯಾವಾಗ ಅರ್ಪಿಸ್ತೀರೋ, ಇದು ಸೂಕ್ಷ್ಮವಾದ ನಿಜವಾದ ಸತ್ಯ ಸರೆಂಡರ್. ಅದಕ್ಕೆ ಬಾಬಾ ಹೇಳ್ತಾರೆ, ಸರೆಂಡರ್ ಇದ್ದೀರಂದ್ರೆ ಪುಣ್ಯಾತ್ಮ ಆಗ್ರಿ ಮತ್ತು ಬೇರೆಯವರಿಗೂ ಪುಣ್ಯಾತ್ಮರನ್ನಾಗಿ ಮಾಡ್ರಿ, ಇದರೊಳಗೂ ಫಾಯ್ದೆ ಇದೆ ಅಂತಾರೆ ಬಾಬಾ. ನಾ ಸರೆಂಡರ್ ಇದ್ದೀನಿ, ನಾ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಇದ್ದೀನಿ, ನಾ ಎಲ್ಲರಿಗಿಂತ ಶ್ರೇಷ್ಠ ಇದ್ದೀನಿ, ಇದು ದೇಹಭಾನನೆ. ಆದರೆ ನಾ ಸರೆಂಡರ್ ಇದ್ದೀನಿ, ಪುಣ್ಯಾತ್ಮ ಇದ್ದೀನಿ. ಸರೆಂಡರ್ ಯಾಕಿದ್ದೀನಿ? ನಾ ಕೇವಲ ಪ್ಯೂರ್ ಆತ್ಮ ಇದ್ದೀನಿ. ಮನಸ್ಸು, ಬುದ್ಧಿ, ಸಂಸ್ಕಾರ, ದೇಹ, ಹೆಸರು ಇದು ಸತ್ತು ಹೋಗ್ಬಿಟ್ಟಿದೆ. ನಾನು ವಾಪಸ್ ಈ ಡ್ರಾಮಾ ಕೊಟ್ಟಿರುವಂಥದ್ದನ್ನ ಬಾಬಾ ಕೊಟ್ಬಿಟ್ಟು ನನ್ನ ಮೇಲೆ, ನಾ ಪುಣ್ಯಾತ್ಮ ಇದ್ದೀನಿ ನನ್ನ ಮೇಲೆ. ಬಾಬಾ ಅಂತಾರ, ನೀನು ಪುಣ್ಯಾತ್ಮಾಗಿ ಪುಣ್ಯಾತ್ಮರನ್ನಾಗಿ ಮಾಡು, ಕೇವಲ ಇದರಲ್ಲಿ ನಿನಗೆ ಫಾಯ್ದಾ ಇದೆ. ವರದಾನ್, निर्विघ्न स्थिति द्वारा स्वयं के फाउंडेशन को मजबूत बनाने वाले पास विद ऑनर भव. ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂನ ಒಂದು
ಫೌಂಡೇಶನನ್ನು ಗಟ್ಟಿಯನ್ನಾಗಿ ಮಾಡಿಕೊಳ್ಳುವಂತಹ ಪಾಸ್ ವಿದ್ ಆನರ್ ಆತ್ಮ ಆಗ್ರಿ ಅಂತ ಬಾಬಾ ವರದಾನ್ ಕೊಡ್ತಿದ್ದಾರೆ. जो बच्चे बहुत काल से निर्विघ्न स्थिति के अनुभवी है, उनका फाउंडेशन पक्का होने के कारण स्वयं भी शक्तिशाली रहते हैं और दूसरों को भी शक्तिशाली बनाते हैं. ಯಾವ ಮಕ್ಕಳು ಬಹಳ ಸಮಯದ ನಿರ್ವಿಘ್ನ ಸ್ಥಿತಿಯ ಅನುಭವಿ ಇದ್ದಾರೆ, ಅಂಥವರ ಒಂದು ಬುನಾದಿ ಫೌಂಡೇಶನ್ ಪಕ್ಕಾ ಆಗಿರುವ ಕಾರಣ ಸ್ವಯಂನೂ ಶಕ್ತಿಶಾಲಿಯಾಗಿರ್ತಾರೆ, ಅವರು ಅನ್ಯರನ್ನು ಕೂಡ ಶಕ್ತಿಶಾಲಿಗಳನ್ನಾಗಿ ಮಾಡ್ತಾರೆ. ಅಂಡರ್ಲೈನ್, ಬಹಳ ಕಾಲದ ನಿರ್ವಿಘ್ನ ಸ್ಥಿತಿಯ ಅನುಭವಿ ಅಂತಾರೆ ಬಾಬಾ. ಅನುಭವದ ಅಥಾರಿಟಿ ಆಗ್ರಿ. ಅನುಭವಿಗೆ ಎಂದು ಮಾಯಾ ಧೋಕಾ ಕೊಡಲಿಕ್ಕೆ, ಮೋಸ ಮಾಡಲಿಕ್ಕೆ, ಸಮಸ್ಯೆಗಳನ್ನು ತರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅನುಭವಿ. ಎದರ ಅನುಭವಿ? ನಿರ್ವಿಘ್ನ ಸ್ಥಿತಿಯ ಅನುಭವಿ ಆಗ್ರಿ ಅಂತ. ನಿರ್ವಿಘ್ನ ಸ್ಥಿತಿ ಅಂತಂದರೆ ಸಂಪೂರ್ಣ ಹೈಯರ್ ಕಾನ್ಷಿಯಸ್ನ ಸ್ಟೇಜಲ್ಲಿ ಯಾವಾಗಿರ್ತೀವಿ ಅದು ನಿರ್ವಿಘ್ನ ಸ್ಥಿತಿ. ನಿರ್ವಿಘ್ನ ಸ್ಥಿತಿ ಅರ್ಥಾತ್ ಡ್ರಾಮಾದಿಂದ ಪರೆಯಾಗಿರುವಂಥ ಸ್ಥಿತಿ. ಡ್ರಾಮಾ ರಿಯಲ್ ಅಂತ ಅನುಭವ ಮಾಡ್ತಾ, ಈ ಶರೀರ ರಿಯಲ್, ಈ ಜೀವನ ರಿಯಲ್, ಈ ಸೇವಾ ಕೇಂದ್ರನೂ ರಿಯಲ್, ಈ ಎಲ್ಲ ಸಂಬಂಧ, ವಿದ್ಯಾರ್ಥಿ ಜೀವನ, BK ಜೀವನ ಯಾವಾಗಿದು ರಿಯಲ್ ಫೀಲ್ ಆಗ್ತದೋ ಬಾಬಾ ಹೇಳ್ತಾರೆ ವಿಘ್ನಗಳ ಆರಂಭ ಆಗ್ತದೆ. ಯಾಕೆ ಅಂದರೆ ಡ್ರಾಮಾದಲ್ಲಿ ಈಗ ವಿಘ್ನಗಳ ಪಾರ್ಟ್ ನಡೆದಿದೆ. ಸತ್ಯುಗದಲ್ಲಿ ಹೇಗೆ ನಿರ್ವಿಘ್ನ ಸ್ಥಿತಿ ಇತ್ತೋ, ಕಲಿಯುಗದಲ್ಲಿ ವಿಘ್ನಗಳ ಒಂದು ಪರ್ವತನೇ ಉರುಳು ಬೀಳ್ತಾ ಇದೆ. ಡ್ರಾಮಾದ ಪ್ರತಿ ಕ್ಯಾರೆಕ್ಟರಲ್ಲಿ ಈಗ ವಿಘ್ನಗಳಿವೆ. ಡ್ರಾಮಾದ ಒಂದು ಕ್ಯಾರೆಕ್ಟರ್ ರೋಲಲ್ಲೂ ಕೂಡ ವಿಘ್ನ ಇದೆ, ಮೈಂಡಲ್ಲೂ ಕೂಡ ವಿಘ್ನ ಇದೆ. ಇವಾಗ ನಾ ಮನಸ್ಸಂತ ತಿಳ್ಕೊತೀನಿ, ನಾನು BK ಅಂತ ತಿಳ್ಕೊತೀನಿ, ನಾ ಅಕ್ಕೋರಂತ ತಿಳ್ಕೊತೀನಿ ಅಥವಾ ಅಣ್ಣವ್ರಂತ ತಿಳ್ಕೊತೀನಿ ಅಂದ್ರೆ ಅಕ್ಕೋರು ಅಣ್ಣವ್ರು ಅನ್ನೋದು ಒಂದು ದೇಹದ ಜೊತೆಗೆ ನನ್ನ ಕನೆಕ್ಷನ್ ಇದೆ ಅಂತಂದರೆ ಅಲ್ಲಿ ವಿಘ್ನಗಳು ಕ್ರಿಯೇಟ್ ಆಗಲೇಬೇಕು. ಅಂದಮೇಲೆ ಬಾಬಾ ಹೇಳ್ತಾರ ಈ ಎಲ್ಲವುಗಳಿಂದ ಯಾರು ಮುಕ್ತದಾರ, ನಿರ್ವಿಘ್ನ ಸ್ಥಿತಿ, ಭಾಳ ಸಮಯದ ನಿರ್ವಿಘ್ನ ಸ್ಥಿತಿ ಅಂದರೆ ಡ್ರಾಮಾ ಕೇವಲ ಯಾರು ಒಂದು ಗೇಮ್ ಥರ ನೋಡ್ತಾರ, ಯಾರು ಕೇವಲ ಒಂದು ಸ್ವಪ್ನದ ಥರ ಇಲ್ಲಿ ಏನೆಲ್ಲ ನಡೀತಾ ಇದೆ ಒಂದು ಕ್ಷಣದಲ್ಲಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಇದೆ, ಇದೆಲ್ಲವೂ ಕೇವಲ ಒಂದು ಪಾಪೆಟ್ ಶೋ ಅಂತ ಫೀಲ್ ಆಗ್ತದೋ, ಆತ್ಮ ಮಾತ್ರ ಸತ್ಯ ಇದೆ ಅಂತ ಅನುಭವ ಮಾಡ್ತಾರೋ, ಈ ಗೇಮ್ ಒಳಗೆ ವಿಘ್ನದ ಫೀಲ್ ಆಗೋದಿಲ್ಲ. ಅವರು ಆಸ್ಪತ್ರೆಯೊಳಗೆ ಅಡ್ಮಿಟ್ ಇರಲಿ, ಅವ್ರಿಗೆ ಆರಾಮ್ ತಪ್ಪಲಿ, ಅವರಿಗೆ ಯಾವುದೇ ರೀತಿ ಯಾವುದೇ ಬ್ಲೇಮೇ ಕೊಡಲಿ, ಕ್ಯಾರೆಕ್ಟರ್ನ ವಿಷಯ ಒಳಗೆ ಅವ್ರಿಗೆ ಯಾವುದೇ ರೀತಿಯ ಮಾತು ಹೇಳಲಿ ಅಥವಾ ಹೊಗಳಿ ಪ್ರೀತಿ ಮಾಡಲಿ, ಅವರಿಗೆ ದೊಡ್ಡ ಪದವಿನೇ ಸಿಗಲಿ, ಎಲ್ಲವೂ ಒಳ್ಳೆಯದು ಡ್ರಾಮಾನುಸಾರ, ಕೆಟ್ಟದ್ದು ಡ್ರಾಮಾನುಸಾರ. ಅರ್ಥಾತ್ ಪದವಿ ಸಿಗ್ತಾ ಇರೋದು ಕೂಡ ಕೇವಲ ಡ್ರಾಮಾ ಆ್ಯಕ್ಟಿಂಗ್ ಒಳಗೆ. ಅವರಿಗೆ ಎಲ್ಲರೂ ಸೇರಿ ಬ್ಲೇಮ್ ಕೊಡ್ತಾ ಇದ್ದಾರತಂದ್ರೆ ಇದು ರಿಯಲ್ ಅಲ್ಲ, ಇದು ಕೂಡ ಡ್ರಾಮಾದೊಳಗನೆ. ರಿಯಲ್ ಕೇವಲ ಆತ್ಮ ಮಾತ್ರ ಇದೆ. ಅಂದ ಮೇಲೆ ಯಾರಿಗೆ ಬಹಳ ಸಮಯದ ಡ್ರಾಮಾ ಅಂತ ನೋಡುವ, ಈ ಡ್ರಾಮಾದ ಆಟವನ್ನು ಆಟ ಅಂತ ತಿಳ್ಕೊಳ್ಳುವಂಥ, ಇದೊಂದು ಸಿನಿಮಾ ಥರ ಯಾರು ನೋಡ್ತಾರೋ, ಈ ನಾಟಕದಲ್ಲಿ ಇರುವಂಥ ಆತ್ಮರ ಮೂಲ ರೂಪದ ಯಾರು ಅನುಭವ ಮಾಡ್ತಾರೋ ಅವರೇ ನಿರ್ವಿಘ್ನ ಸ್ಥಿತಿಯ ಅನುಭವಿ ಆಗಿರ್ತಾರೆ. ಕ್ಯಾರೆಕ್ಟರ್ ಒಳಗೆ ವಿಘ್ನ ಇರ್ತದೆ, ಕ್ಯಾರೆಕ್ಟರ್ ಒಳಗೆ ಭಾಳ ಅಶಾಂತಿ ಇರ್ಬೋದು, ಆದರೆ ಇದು ಕೇವಲ ಕ್ಯಾರೆಕ್ಟರ್ ಒಳಗಿದೆ. ನಾ ಆತ್ಮ ಶಾಂತಿದ್ದೀನಿ, ನಾ ಆತ್ಮ ಈ ಡ್ರಾಮಾದಿಂದ ಪರೇ ಇದ್ದೀನಿ, ವಿಘ್ನ ಮುಕ್ತಿದ್ದೀನಿ ಅನ್ನುವಂಥ ಆತ್ಮನ ಸತ್ಯ ಅನುಭವ ಯಾರು ಮಾಡ್ತಾರೋ, ಈ ಅನುಭವಿ ಇರ್ತಾರೋ, ಅವ್ರ ಫೌಂಡೇಶನ್ ಪಕ್ಕಾ ಇರುವ ಕಾರಣದಿಂದ ಅವರು ಸ್ವಯಂ ಶಕ್ತಿಶಾಲಿಯಾಗಿರ್ತಾರೆ ಮತ್ತು ಅನ್ಯರನ್ನು ಕೂಡ ಬಹಳಷ್ಟು ಶಕ್ತಿಶಾಲಿಗಳನ್ನಾಗಿ ಮಾಡ್ತಾರೆ. बहुत काल की शक्तिशाली निर्विघ्न आत्मा अंत में भी निर्विघ्न बन पास विद ऑनर बन जाती है. ಅಂಡರ್ಲೈನ್, ಯಾರು ಬಹಳ ಸಮಯದ ಶಕ್ತಿಶಾಲಿ ಸ್ಥಿತಿ ಮತ್ತು ನಿರ್ವಿಘ್ನ ಆತ್ಮ ಅಂತಿಮದಲ್ಲಿಯೂ ಕೂಡ ನಿರ್ವಿಘ್ನರಾಗಿ ಪಾಸ್ ವಿದ್ ಆನರ್ ಆಗಲು ಸಾಧ್ಯ ಇದೆ ಅಂತಾರೆ ಬಾಬಾ. ಬಹಳ ಸಮಯದ ಶಕ್ತಿಶಾಲಿ ಸ್ಥಿತಿ ಅಂದರೆ ಕ್ಯಾರೆಕ್ಟರ್ ಒಳಗೆ ಅಂಜೋದೇ ಇರ್ಬೋದು, ಕ್ಯಾರೆಕ್ಟರ್ನ ಮೈಂಡ್ ಒಳಗೂ ಕೂಡ ಭಯ ಇರ್ಬೋದು. ಮನಸ್ಸೇ ನಾನಲ್ಲ, ಮನಸ್ಸಿನ ಭಯನೂ ನಾನಲ್ಲ, ನಾನು ನಿರ್ವಿಕಾರಿ ಸದಾ ನಿರ್ಭಯ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಆಗಿ ಕ್ಯಾರೆಕ್ಟರ್ ಒಳಗಿರುವಂಥ ಭಯನೂ ಕೂಡ ಸಾಕ್ಷಿಯಾಗಿ ಯಾರು ನೋಡ್ತಾರ ಅವರೂ ಕೂಡ ಕ್ಯಾರೆಕ್ಟರ್ನ ಭಯದಿಂದಲೂ ಮುಕ್ತ ಆಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಬಹಳ ಸಮಯದ ಶಕ್ತಿಶಾಲಿ
ನಿರ್ವಿಘ್ನ ಸ್ಥಿತಿ ಅನುಭವ ಮಾಡ್ತಾರ. ಅಂದರೆ ಎಷ್ಟೇ ಸಮಸ್ಯೆಗಳು ಬಂದರೆ ಅದು ಕೇವಲ ಸಿನಿಮಾದಲ್ಲಿ ಬರ್ತಾ ಇದೆ, ನಾ ಆತ್ಮ ನಿರ್ವಿಘ್ನ, ಇವೆಲ್ಲವುಗಳಿಂದ ಮುಕ್ತ ಇದ್ದೀನಿ ಅನ್ನುವಂಥ ಅಭ್ಯಾಸ ಯಾರು ಮಾಡ್ತಾರೆ ಭಾಳಷ್ಟು ಸಮಯದವರೆಗೆ ಅವರೇ ಪಾಸ್ ವಿತ್ ಆನರ್ ಆಗ್ತಾರೆ. ಪಾಸ್ ಇದರಲ್ಲಿ ಯಾವುದೇ ಥರದ ಡ್ರಾಮಾ ತನ್ನ ಡ್ರಾಮಾದ ಮಾತಿನಲ್ಲಿ ಸಿಲುಕಿಸುವಂಥ ಪರಿಸ್ಥಿತಿಗಳನ್ನು ತಂದ್ರೂ ಅವರೆಂದೂ ಈ ಡ್ರಾಮಾದ ಮಾತುಗಳನ್ನು ರಿಯಲ್ ಅಂತ ಫೀಲ್ ಮಾಡೋದಿಲ್ಲ. ಇದು ಡ್ರಾಮಾದಲ್ಲಿದೆ, ನಾ ಆತ್ಮ ರಿಯಲ್ ಅನ್ನುವಂಥದ್ದು ಯಾರಿಗಿರ್ತದೋ ಅವರೇ ಪಾಸ್ ವಿತ್ ಆನರ್ ಯಾ ಫಸ್ಟ್ ಡಿವಿಜನ್ ಮೇ ಆ ಜಾತಿ ಹೇ. ಫಸ್ಟ್ ಡಿವಿಜನ್ ಅಂದ್ರೆ ಹೈಯರ್ ಸೋಲ್ ಕಾನ್ಷಿಯಸ್ ಸ್ಟೇಜ್. ಫಸ್ಟ್ ಡಿವಿಷನ್ ಮತ್ತು ಸತ್ಯುಗದಾಗ ಬಂಗಾರದ ಸಿಂಹಾಸನ ಕೆಳಗಡೆ ಬೆಳ್ಳಿ ಸಿಂಹಾಸನ ಅನ್ನುವಂಥ ಮಾತಲ್ಲ. ಫಸ್ಟ್ ಡಿವಿಜನ್ ಮೀನ್ಸ್ ಹೈಯೆಸ್ಟ್ ಕಾನ್ಷಿಯಸ್, ಬಾಪ್ ಸಮಾನ್ ಕಾನ್ಷಿಯಸ್, ಅಂಥ ಒಂದು ಗ್ರೇಡನ್ನು ಪಡಿತೀರಿ ಅಂತಾರೆ ಬಾಬಾ. ಯಾವಾಗ? ಮುಂದಿನ ಸಮಯ ಅಲ್ಲ, ಇದೇ ಸಮಯದಲ್ಲಿ. तो सदा यही लक्ष्य रहे कि बहुत काल से निर्विघ्न स्थिति का अनुभव अवश्य करना है. ಅಂದಮೇಲೆ ಸದಾ ಇದೇ ಲಕ್ಷ್ಯ ಇರಬೇಕು, ಭಾಳ ಸಮಯದ ನಿರ್ವಿಘ್ನ ಸ್ಥಿತಿಯ ಅನುಭವ ಅವಶ್ಯನ ಮಾಡಲೇಬೇಕು ಅಂತ. ಇದು ಒಂದು ಚಾನ್ಸ್ ಇದೆ ಸಂಗಮ ಯುಗದಲ್ಲಿ. ಇದು ಯಾವ ಕಲ್ಪದೆ ಯಾವ ಯುಗದಲ್ಲಿ ಇಂಥ ಚಾನ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಂಧಾಮದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ನಾವು ಬಲೆ ರೋಲ್ ಪ್ಲೇ ಮಾಡಿದ್ರಲ್ಲಿ ವಿಘ್ನನೇ ಇರೋದಿಲ್ಲ, ಈ ಚಾನ್ಸ್ ಈ ಅನುಭವ ಮಾಡಲಿಕ್ಕಾಗೋದಿಲ್ಲ. ಕಲಿಯುಗದಲ್ಲಿ ನನಗೆ ನಾಲೆಜೇ ಇರುವುದಿಲ್ಲ ಅಂದಮೇಲೆ ಈ ಅನುಭವ ಮಾಡಲಿಕ್ಕಾಗೋದಿಲ್ಲ. ಆದರೆ ಸಂಗಮ ಯುಗದಲ್ಲಿ ವಿಘ್ನಗಳು ಇವೆ, ಬಾಬನೂ ಇದ್ದಾರೆ, ಆತ್ಮದ ಸತ್ಯ ನಾಲೆಜ್ ಇದೆ. ಎಷ್ಟು ವಂಡರ್ಫುಲ್ ಪಾರ್ಟ್, ವಂಡರ್ಫುಲ್ ಸಮಯ ಇದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಲಕ್ಷ್ಯ ಇರಲಿ ಮಕ್ಕಳೇ, ನಾನು ಭಾಳ ಸಮಯದ ನಿರ್ವಿಘ್ನ ಸ್ಥಿತಿಯ ಅನುಭವ ಮಾಡುವ ಅವಶ್ಯಕತೆ ನನಗಿದೆ ಅನ್ನುವ ಲಗನ್ ಇರಬೇಕಂತಾರೆ ಬಾಬಾ. ಅಂದರೆ ಇಷ್ಟು ಮಜಾ ಇದೆ ಸತ್ಯುಗದಲ್ಲಿ. ಏನು ಮಜಾ, ಅಲ್ಲಿ ಸಮಸ್ಯೆಗಳೇನೇ ಇಲ್ಲ ಅಂದಮೇಲೆ ಸೋಲ್ ಕಾನ್ಷಿಯಸ್ನಾಗಿ ಇರೋದು ಏನು ಮಜಾ ಇದೆ. ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ನಾಲೇಜೇ ಇಲ್ಲ ಅಂದಮೇಲೆ ನಾವು ಪಾರ್ಟ್ ಒಳಗೆ ಮುಳುಗಿಬಿಟ್ಟಿರ್ತೀವಿ, ಪಾರ್ಟೇ ನಾವು ಆಗಿಬಿಟ್ಟಿರ್ತೀವಿ, ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿ ಇರ್ತೀವಿ, ರೋಲ್ ಕಾನ್ಷಿಯಸ್ಸಲ್ಲಿ ಇರ್ತೀವಿ, ಕರ್ಮ ಕಾನ್ಷಿಯಸ್ಸಲ್ಲಿ ಇರ್ತೀವಿ, ನಮಗೆ ಸತ್ಯನೇ ಗೊತ್ತಿರೋದಿಲ್ಲ. ಆದರೆ ಈಗ ವಿಘ್ನಗಳಿದ್ದೂ ಕೂಡ, ವಿಘ್ನದಿಂದ ಪರೆ ಸಮಸ್ಯೆಗಳಿದ್ದೂ ಕೂಡ ಅದು ನನಗೆ ಸಮಸ್ಯೆ ಅನಿಸೋದಿಲ್ಲ ಅಂತಂದ್ರೆ ಇದು ನಾಲೇಜ್ನ ಆಧಾರದ ಮೇಲೆ, ಬಾಬನ ಜೊತೆಯ ಅನುಭವದ ಆಧಾರದ ಮೇಲೆ ನಾವು ಭಾಳ ಸಮಯದ ನಿರ್ವಿಘ್ನ ಸ್ಥಿತಿಯ ಅನುಭವ ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್: हर आत्मा के प्रति सदा उपकार अर्थात शुभ कामना रखो तो स्वतः दुआएं प्राप्त होंगी. ಪ್ರತಿಯೊಬ್ಬ ಆತ್ಮನ ಪ್ರತಿಯಾಗಿ ಸದಾ ಉಪಕಾರ ಅರ್ಥಾತ್ ಶುಭ ಭಾವನೆ ಇಡ್ರಿ, ಆಗ ಸ್ವತಃ ನಿಮಗೆ ಆಶೀರ್ವಾದ ಪ್ರಾಪ್ತ ಆಗ್ತದೆ. ಬಾಬಾ ಹೇಳ್ತಾರೆ ಆಶೀರ್ವಾದ ಭಾಳ ಜರೂರಿ ಇದೆ. ಆದರೆ ಅನೇಕರು ತಾವಾಗಿ ನಮಗೆ ಆಶೀರ್ವಾದ ಕೊಡುವುದಿಲ್ಲ, ಆದರೆ ಎಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ಅದಕ್ಕೇನಂತಾರೆ ಬಾಬಾ, ಆಶೀರ್ವಾದ ಕೊಡಲಿಕ್ಕೆ ಅವರು ಡೈರೆಕ್ಟಾಗಿ ನಮ್ಮ ಹೆಸರು ತಗೊಂಡು ಕ್ಯಾರೆಕ್ಟರ್ನ ಹೆಸರಿನ ಮೂಲಕ ನೀವು ಭಾಳ ಒಳ್ಳೆಯವರಿದ್ದೀರಿ ಅಂತ ಹೇಳಿದರೆ ಇದು ದುವಾ ಅಲ್ಲ. ಬಾಬಾ ಹೇಳ್ತಾರೆ, ನಾನು ಎಂಥದೇ ಆತ್ಮನ ನೋಡ್ತೀನಿ ಅಂದ್ರೆ, ಅರ್ಥಾತ್ ಆತ್ಮ ಯಾವುದೇ ರೀತಿಯ ರೋಲ್ ಪ್ಲೇ ಮಾಡಲಿ, ಇವನ್ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವರು ಬ್ಲೇಮ್ ಮಾಡೋರದಾರ ಅಥವಾ ನಮ್ಮ ಕ್ಯಾರೆಕ್ಟರ್ನ ಹೆಸರು ಕೆಡ್ಸೋರದಾರ ಅಂತಲೇ ತಿಳ್ಕೊಡ್ರಿ, ಅಥವಾ ಅವರು ಒಳ್ಳೆಯ ರೋಲ್ ಪ್ಲೇ ಮಾಡಲಿ ಅಥವಾ ಕೆಟ್ಟ ರೋಲ್ ಪ್ಲೇ ಮಾಡಲಿ, ಆದರೆ ಇವರೊಬ್ಬ ಆತ್ಮ ಅದಾರ. ಇವರು ಮೂಲ ರೂಪದಲ್ಲಿ ಏಕ್ದಮ್ ಬಾಬನ್ ಸಂತಾನ, ಎವರ್ ಪ್ಯೂರ್ ಸೋಲ್ ಇದೆ, ಎವರ್ ಲವ್ಫುಲ್ ಸೋಲ್ ಇದೆ. ಆದರೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಇವರು ತಮ್ಮ ಪಾತ್ರ ಅಭಿನಯ ಮಾಡ್ತಿದ್ದಾರೆ, ಇವರು ನಿರ್ದೋಷಿದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಯಾವಾಗ ನಾ ಅನ್ಯರನ್ನು ನೋಡ್ತೀನಿ, ಇದು ಭಾಳ ದೊಡ್ಡ ಉಪಕಾರ ಅಂತಾರೆ ಬಾಬಾ. ಇದು ಭಾಳ ದೊಡ್ಡ ಶುಭ ಭಾವ. ಇದರಿಂದ ಆ ಆತ್ಮ ತನ್ನ ಒಂದು ಶುಭ ವೃತ್ತಿಯಿಂದ ಮುಕ್ತಾಗಿ ಆಟೋಮೆಟಿಕ್ ಅವ್ರ ಹೃದಯದಿಂದ ಆಶೀರ್ವಾದ ಬರ್ತದ. ಆಟೋಮೆಟಿಕ್ ಇದು ನಮ್ಮ ಆತ್ಮನ ಖಾತೆಯಲ್ಲಿ ಜಮಾ ಆಗ್ತದ. ಅದಕ್ಕಾಗಿ ಉಪಕಾರಿ ಆಗ್ರಿ, ಶುಭ ಕಾಮನಾ ಸಂಪನ್ನರು ಆಗ್ರಿ ಅನ್ಯರ ಪ್ರತಿಯಾಗಿ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ अब लगन की अग्नि को प्रज्वलित कर योग को ज्वाला रूप बनाओ. ಈಗ ಲಗನದ ಅಗ್ನಿ ಅಂದರೆ ಯೋಗಿ ಆಗುವ ಇಂಟ್ರೆಸ್ಟನ್ನು ಅಗ್ನಿ ರೂಪದಲ್ಲಿ ಪ್ರಜ್ವಲಿತ ಮಾಡಿಕೊಡ್ರಿ ಅಂತಾರೆ ಬಾಬಾ. ನಿಮ್ಮ ಯೋಗ ಜ್ವಾಲಾರೂಪ ತಾಳಬೇಕು. ಯೋಗಮಾನ ಶಾಂತಿ ಕಿ ಶಕ್ತಿ. ಯೋಗ ಅಂದ್ರೇ ಶಾಂತಿಯ ಶಕ್ತಿ ಅಂತಾರೆ ಬಾಬಾ. ಶಾಂತಿಯ ಶಕ್ತಿ ಅಂದರೆ
ಆತ್ಮನ ಮೂಲ ಸ್ವರೂಪ, ಮೂಲ ಸ್ವಧರ್ಮ. ಅರ್ಥಾತ್ ದೇಹ, ನಾನು BK ಇದ್ದೀನಿ, ನಾನು ಬ್ರಾಹ್ಮಣ ಇದ್ದೀನಿ, ನಾನು ಇಲ್ಲಿ ವಿದ್ಯಾರ್ಥಿ ಇದ್ದೀನಿ ಅನ್ನುವಂಥ ಕಾನ್ಷಿಯಸ್ಸಿಂದಲೂ ಕೂಡ ಮುಕ್ತ. ಕೇವಲ ನಿರಾಕಾರ, ಎಕ್ದಮ್ ಪ್ಯೂರೆಸ್ಟ್ ಆತ್ಮ ಇದ್ದೀನಿ ಅನ್ನುವಂಥ ಫಾರ್ಮ್ ಒಳಗೆ ಆ ಒಂದು ಅನುಭೂತಿಯಲ್ಲಿ ಸ್ಥಿತ ಆಗೋದೇ ಶಾಂತಿ. ಶಾಂತಿ ಅಂದರೆ ಟೈಮ್ಲೆಸ್ ಅಥವಾ ಒಂದು ಫೀಲಿಂಗ್ ಲೆಸ್, ಥಾಟ್ ಲೆಸ್ ಸ್ಟೇಜ್. ಇದಕ್ಕಂತಾರೆ ಬಾಬಾ ಶಾಂತಿ. ಯಾಕಂದರೆ ವಿಚಾರ ಇದೆ, ಅಲ್ಲಿ ಅಶಾಂತಿ ಇದೆ. विचार मुक्त स्थिति ने निर्विकारी स्थिति. तो यह शांति की शक्ति बहुत सहज स्व को और दूसरों को परिवर्तन करती है. ಎಷ್ಟು ನೀವು ಫೀಲಿಂಗ್ ಲೆಸ್, ಥಾಟ್ ಲೆಸ್ ಸ್ಟೇಜಲ್ಲಿ ಇರ್ತೀರಿ, ಅಷ್ಟು ಈ ಶಾಂತಿಯ ಶಕ್ತಿ ತಮ್ಮನ್ನೂ ಸಹ, ಅಂದರೆ ತಾವು ಆತ್ಮರನ್ನು ಕೂಡ ಅನ್ಯರನ್ನು ಕೂಡ ಪರಿವರ್ತನೆ ಮಾಡ್ತದೆ. इससे व्यक्ति भी बदल जाएंगे तो प्रकृति भी बदल जाएगी. ಅಂಡರ್ಲೈನ್. ಎಷ್ಟು ನಿಮ್ಮ ಮೂಲ ಶಾಂತ ಸ್ಥಿತಿಯಲ್ಲಿ ಇರ್ತೀರಿ ಅಂದರೆ ಥಾಟ್ ಲೆಸ್ ಸ್ಟೇಜ್, ನಿರಾಕಾರಿ, ನಿರ್ವಿಕಾರಿ ಸ್ಥಿತಿ ಅನುಭವ ಮಾಡ್ತೀರೋ ಅಷ್ಟು ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳ್ತೀರಿ, ಅನ್ಯರ ವ್ಯಕ್ತಿಯೂ ಕೂಡ ಇದರಿಂದ ಬದಲಾವಣೆ ಆಗ್ತಾರೆ, ಪ್ರಕೃತಿಯೂ ಬದಲಾಗ್ತದೆ. व्यक्तियों को तो मुख का कोर्स करा लेते हो, लेकिन प्रकृति को बदलने के लिए शांति की शक्ति अर्थात योग बल ही चाहिए. ಮನುಷ್ಯರನ್ನು ಬದಲಾಯಿಸಲಿಕ್ಕೆ ಕೋರ್ಸ್ ಮಾಡ್ತೀರಿ, ಜ್ಞಾನ ಕೊಡ್ತೀರಿ. ಪ್ರಕೃತಿ ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಶಾಂತಿಯ ತರಂಗಗಳೇ ಬೇಕು ಅಂತಾರೆ ಬಾಬಾ. ಇದರಿಂದ ನಿಮ್ಮ ಯೋಗ ಅಗ್ನಿ ಪ್ರಜ್ವಲಿತ ಮಾಡ್ಕೊಂಡ್ರಿ ಅಂತಂದರೆ ಅದರೊಳಗೆ ಎಲ್ಲವೂ ಕೂಡ ಅಶುದ್ಧಿ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದೆ ಅಂತಾರೆ ಬಾಬಾ. ಓಂ ಶಾಂತಿ.